ಶ್ರೀ ಕೃಷ್ಣಾರ್ಪಣಮಸ್ತು ವತಿಯಿಂದ ಎಲ್ಲ ವೀಕ್ಷಕರಿಗೂ 19ನೆಯ ಸಂಚಿಕೆಗೆ ಸ್ವಾಗತ. ಬ್ರಹ್ಮನು ಅವನ ಲೆಕ್ಕಾಚಾರದಲ್ಲಿ ಒಂದು ಕ್ಷಣದ ನಂತರ ತಾನು ಹುಡುಗರನ್ನ ಕರುಗಳನ್ನು ಕದ್ದಿದ್ದರಿಂದ ಏನಾದರೂ ತಮಾಷೆಯಾಗಿದೆ ಎಂದು ನೋಡಲು ಬರುತ್ತಾನೆ. ಬ್ರಹ್ಮನ ಒಂದು ಕ್ಷಣ ಅಂದರೆ ಬ್ರಹ್ಮನ 12 ಗಂಟೆಯು 4 ಯುಗಗಳ ಒಟ್ಟು ಅವಧಿಯ 1,000ದಷ್ಟು ಆಗಿರುತ್ತೆ. ಅವನು ಕೃಷ್ಣನ ಕರುಗಳನ್ನು ಹುಡುಗರನ್ನ ಕದ್ದೊಯ್ದಿದ್ದ. ಅವನಿಗೆ ನಿಜವಾಗಿ ಆತಂಕವಾಗಿತ್ತು. ತಾನು ಹುಡುಗರನ್ನ ಹಸುಗಳನ್ನು ಕದ್ದೊಯ್ದು ನಿಗೂಢ ಶಕ್ತಿಯಿಂದ ಅವರನ್ನೆಲ್ಲ ನಿದ್ರೆ ಮಾಡುವಂತೆ ಮಾಡಿದ್ದೆ. ಆದರೆ ಅವರು ಕೃಷ್ಣನೊಡನೆ ಮೊದಲಿನಂತೆ ಅಂತಹುದೇ ಹುಡುಗರು ಕರುಗಳು ಆಟವಾಡುತ್ತಿದ್ದುದನ್ನು ಕಂಡನು. ಇವರೆಲ್ಲ ಯಾರೆಂದು ತಿಳಿಯಲು ಬ್ರಹ್ಮನು ಪ್ರಯತ್ನಿಸುತ್ತಾನೆ. ಬ್ರಹ್ಮನಂತಹ ಮಹಾವ್ಯಕ್ತಿಯು ಕೃಷ್ಣನ ಮುಂದೆ ತನ್ನ ನಿಗೂಢ ಶಕ್ತಿಯನ್ನು ತೋರಿಸಲು ಹೊರಟಾಗ ಹಾಸ್ಯಾಸ್ಪದನಾದನು. ತನ್ನ ನಿಗೂಢ ಶಕ್ತಿಯ ವಿಷಯದಲ್ಲಿಯೇ ಬ್ರಹ್ಮದೇವನಿಗೆ ಗೊಂದಲವಾಯಿತು. ಅವರೆಲ್ಲ ನಿಜವಾದ ಹುಡುಗರು, ಹಸುಗಳು ಮತ್ತು ಕರುಗಳು ಅಲ್ಲವೆಂದು ಬ್ರಹ್ಮದೇವನಿಗೆ ಮನದಟ್ಟು ಮಾಡಿಕೊಡಲು ಕೃಷ್ಣನೊಡನೆ ಆಡುತ್ತಿದ್ದ ಹುಡುಗರು, ಹಸುಗಳು ಮತ್ತು ಕರುಗಳಿಗೆ ವಿಷ್ಣುವಿನ ರೂಪವನ್ನು ಕೊಟ್ಟನು. ವಾಸ್ತವವಾಗಿ ನಿಜವಾದ ಹುಡುಗರು ಮತ್ತು ಪ್ರಾಣಿಗಳು ಬ್ರಹ್ಮನ ನಿಗೂಢ ಶಕ್ತಿಯ ಪ್ರಭಾವದಿಂದ ನಿದ್ದೆ ಮಾಡುತ್ತಿದ್ದರು. ಆದರೆ ಬ್ರಹ್ಮನು ನೋಡಿದ ಪ್ರಾಣಿಗಳು, ಹಸುಗಳು, ಕರುಗಳು ಕೃಷ್ಣನ ಅಥವಾ ವಿಷ್ಣುವಿನ ವಿಸ್ತರಣೆಗಳಾಗಿದ್ದರು. ಶ್ರೀ ವಿಷ್ಣುವು ಹೀಗೆ ಕಾಣಿಸಿಕೊಂಡ ನಂತರ ಇನ್ನು ಬಹು ಸಂಖ್ಯೆಯಲ್ಲಿ ಬ್ರಹ್ಮರು, ಶಿವರು, ದೇವತೆಗಳು, ಇರುವೆಗಳು ಮತ್ತು ಚರಾಚರ ಜೀವಿಗಳಂತಹ ಗಣನೆಗೆ ಬಾರದ ಜೀವಿಗಳು ಶ್ರೀ ವಿಷ್ಣುವನ್ನು ಸುತ್ತುಗಟ್ಟಿ ನರ್ತನ ಮಾಡುತ್ತಿದ್ದುದನ್ನು ಬ್ರಹ್ಮದೇವನು ಕಾಣುತ್ತಾನೆ. ಬ್ರಹ್ಮನಿಗೆ ಗೊಂದಲವು ಕೊನೆಯಾದಾಗ ಅವನು ಸಾವಿನಿಂದ ಎಚ್ಚೆತ್ತವನಂತೆ ಕಾಣುತ್ತಾನೆ ಮತ್ತು ಬಹಳ ಕಷ್ಟದಿಂದ ಕಣ್ಣುಗಳನ್ನು ತೆರೆಯುತ್ತಾನೆ. ಹೀಗೆ ಆತನು ಸಾಮಾನ್ಯ ಕಣ್ಣುಗಳಿಂದ ಅನಂತ ಬ್ರಹ್ಮಾಂಡವನ್ನು ಕಾಣಲು ಸಾಧ್ಯವಾಗುತ್ತೆ. ಕೃಷ್ಣನ ಸ್ನೇಹಿತರು 1 ವರ್ಷ ಕಾಲ ತಾವು ಯಮುನಾ ನದಿಯ ತೀರದಲ್ಲಿ ಇರಲಿಲ್ಲ. ಬ್ರಹ್ಮನ ಮಾಯೆಗೆ ಒಳಗಾಗಿದ್ದೆವು ಎನ್ನುವುದನ್ನು ತಿಳಿದುಕೊಳ್ಳಲು ಕೂಡ ಆಗಲಿಲ್ಲ. ಕೃಷ್ಣನು ಹುಡುಗರ ಮುಂದೆ ಕಾಣಿಸಿಕೊಂಡಾಗ ಅವರು ಕೃಷ್ಣನು 1 ನಿಮಿಷದಲ್ಲಿ ಹಿಂದಕ್ಕೆ ಬಂದಿದ್ದಾನೆ ಎಂದುಕೊಂಡ್ರು. ಊಟ ಮಾಡಿದ ಮೇಲೆ ಕೃಷ್ಣನು, ಅವನ ಸ್ನೇಹಿತರು, ಕರುಗಳು ವಜ್ರಭೂಮಿಯಲ್ಲಿ ತಮ್ಮ ತಮ್ಮ ಮನೆಗಳಿಗೆ ಹೊರಟರು. ದಾರಿಯಲ್ಲಿ ಬೃಹದಾಕಾರದ ಸರ್ಪದಂತೆ ಬಿದ್ದಿದ್ದ ಅಗಾಸುರನ ಹೆಣವನ್ನು ನೋಡಿ ಸಂತೋಷಪಡುತ್ತಾರೆ. ಅವರೆಲ್ಲ ತಮ್ಮ ತಮ್ಮ ಮನೆಗಳಿಗೆ ಹೋಗಿ ನಮ್ಮನ್ನೆಲ್ಲ ಶ್ರೀ ಕೃಷ್ಣನು ಬೃಹತ್ ಸರ್ಪದಿಂದ ಕಾಪಾಡಿ ಸರ್ಪವನ್ನು ಕೊಂದನು ಎಂದು ಹೇಳುತ್ತಾರೆ. ಆದರೆ ಅಗಾಸುರನನ್ನು ಕೊಂದು 1 ವರ್ಷ ಕಳೆದಿತ್ತು ಎಂದು ಅವರಿಗೆ ತಿಳಿದಿರಲಿಲ್ಲ. ಹೀಗೆ ಕೃಷ್ಣನು ವೃಂದಾವನದಲ್ಲಿ ಬಲರಾಮನೊಡನೆ ಹಲವು ಲೀಲೆಗಳನ್ನು ತೋರುತ್ತಾನೆ. ಇವತ್ತಿನ ಸಂಚಿಕೆಯನ್ನು ಆಸ್ವಾದಿಸಿದ ಸರ್ವರಿಗೂ ಶುಭವಾಗಲೆಂದು ಶ್ರೀ ಕೃಷ್ಣಾರ್ಪಣಮಸ್ತು ವತಿಯಿಂದ ಪ್ರಾರ್ಥಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.